ನೋಡಿ, ಇದು ನಮ್ಮ ಕಡೆ ಏನಂತೀವಿ ಅಂದರೆ ದೃಷ್ಟಿ ಸಾಮ ಅಂತೀವಿ, ಕೆಲವೊಂದು ಕಡೆ ದೃಷ್ಟಿಗೊಂಬೆ ಅಂತಾರೆ. ಒಬ್ಬೊಬ್ಬರು ಒಂದೊಂದು ಊರಲ್ಲಿ ಒಂದೊಂದು ಥರ ಕರೀತಾರೆ. ನಾನು ಆ್ಯಕ್ಚುಲಿ ಇದನ್ನು ನಮ್ಮ ಫಾರ್ಮ್ ಹೌಸ್ಗೆ ನೋಡಿ ಇವತ್ತು ತಂದಾಕ್ತೆ. ನಾನು ಆ್ಯಕ್ಚುಲಿ 2 ತಂದೆ ಇದನ್ನ. ಒಂದು ಬಂದ್ಬಿಟ್ಟು ನಮ್ಮ ಮನೆ ಆ್ಯಕ್ಚುಲಿ ಎಂಟ್ರೆನ್ಸ್ ನೋಡೋದು ಅಲ್ಲಿದೆ ಅಲ್ವಾ, ಇದು ಫ್ರಂಟ್ ಗೇಟು, ಬ್ಯಾಕ್ ಗೇಟು. ಆ ಕಡೆಗೆ ನಮ್ಮ ಊರಿರೋದು. ಏನಾರ ಜನ ಬಂದರೆ ನಮ್ಮ ಮನೆ ನೋಡೋದಕ್ಕೆ, ಇಲ್ಲಿ ನಾನು ಮಾಡಿಸ್ತಿರೋ ವರ್ಕ್ ನೋಡೋದಕ್ಕೆ ಹಿಂಗಿಂದನೇ ಬರೋದು. ಸೊ ನಾನು ಅದಕ್ಕೆ ಏನು ಮಾಡಿದ್ದೀನಿ, ಫಸ್ಟು ಸಾಮಾನು ಅಲ್ಲಿ ಹಾಕಿದ್ದೀನಿ. ನೆಕ್ಸ್ಟು ಇನ್ನೊಂದು ಬಂದ್ಬಿಟ್ಟು ನಮ್ಮ ಫಾರ್ಮ್ ಹೌಸ್ ಎಂಟ್ರೆನ್ಸಲ್ಲಿ ಹಾಕಿದ್ದೀನಿ. ನೋಡಿ, ಇದು ನಮ್ಮ ಫಾರ್ಮ್ ಹೌಸ್ ಎಂಟ್ರೆನ್ಸು. ಆ್ಯಕ್ಚುಲಿ ನೋಡಿ, ಇಲ್ಲಿ ಫ್ರಂಟ್ ಗೇಟ್ ಬರುತ್ತೆ ನೋಡಿ, ಇದು ಡೆಡ್ ಎಂಡ್ ಅಲ್ವಾ, ಇದು ಇಲ್ಲಿ ಫ್ರಂಟ್ ಗೇಟ್ ಬರುತ್ತೆ. ಇಲ್ಲಿ ಆ್ಯಕ್ಚುಲಿ ಅಡ್ಡ ಸ್ಲಾಬ್ಗಳು ಹಾಕ್ಬಿಟ್ಟಿದ್ರೆ ಆ ಮೂಲೆಗೆ ಹಾಕ್ಬಿಡ್ತಾ ಇದೆ, ಫುಲ್ ಎಂಟ್ರೆನ್ಸ್ಗೆ ಇರೋದು. ಇವಾಗ ಅಲ್ಲಿನ ಅಡ್ಡ ಸ್ಲ್ಯಾಬ್ಗಳು ಹಾಕಿಲ್ವಲ್ಲ, ಸೊ ಅದಕ್ಕೆ ಏನು ಮಾಡಿದ್ದೀನಿ, ನಾನು ಇಲ್ಲಿ ಎಂಟ್ರೆನ್ಸ್ಗೆ ಹಾಕಿದ್ದೀನಿ. ಇದನ್ನು ಆ್ಯಕ್ಚುಲಿ ಹಾಕ್ಬೇಕು ಇದನ್ನೆಲ್ಲ. ನಮ್ಮ ತಾಯಿ ನನಗೆ ಇದನ್ನು ಸಜೆಸ್ಟ್ ಮಾಡಿತ್ತು. ಇದು ಸಾಮ ಆ್ಯಕ್ಚುಲಿ ಏನಕ್ಕೆ ಅಂದರೆ ದೃಷ್ಟಿ ಆಗಬಾರ್ದು. ಇವಾಗ ನಾವು ಮಾಡ್ತಿರೋ ವರ್ಕ್ ನೋಡಿ, ಕೆಲವೊಬ್ಬರು ನಮ್ಮೂರಲ್ಲೇ ನಮ್ಗೆ ಆಗೋರು ಇರ್ತಾರೆ, ಆಗದೇ ಇರೋರು ಇರ್ತಾರೆ, ನಮ್ಮನ್ನ ಏಳಿಗೆ ಸಹಿಸೋರು ಇರ್ತಾರೆ, ಸಹಿಸ್ದೇ ಇರೋರು ಇರ್ತಾರೆ. ಸೊ ಅದಕ್ಕೇನೆ ಮೊದಲನೇ ಗಾದೆನೇ ಐತೆ, ಏನೋ ಮನುಷ್ಯರು ಕಣ್ಣಿಗೆ ಮರನೇ ಮುರಿತು ಅಂತ. ಸೊ ಅದಕ್ಕೇನೆ ನಮ್ಮ ತಾಯಿ ಫಸ್ಟು ಒಂದು ಸಾಮ ತಂದಾಕು, ಯಾರ್ಯಾರೋ ಬಂದು ನೋಡ್ಕೊಂಡು ಹೋಗ್ತಿದ್ದಾರೆ ನೀನು ಮಾಡಿಸ್ತಿರೋ ಕೆಲಸನ ಅಂತ ಅಂದರು. ಅದಕ್ಕೆ ಇವತ್ತು ಸಾಮ ತಗೊಂಡು, ಈ ಥರ ದೃಷ್ಟಿ ಸಾಮಾನು ತಗೊಂಡು, ದೃಷ್ಟಿಗೊಂಬೆ ಅಂತೀವಿ. ಇನ್ನೊಂದು ಕಡೆ ಇವಾಗೆಲ್ಲ ಟ್ರೆಂಡ್ ಆಗ್ಬಿಟ್ಟೈತೆ ಗುರು. ಇದು ಅವಳೊಬ್ಳು ಆಂಟಿ ಇದ್ದಾಳಲ್ಲ, ಆಂಟಿ ನಾಲ್ಗೆ ಬಿಟ್ಕೊಂಡು ಗಿಂಜ್ಕೊಂಡಿರಿದ್ದಂಗೆ ಅಂತ ಅದನ್ನು ತಂದು ಹಾಕ್ಬಿಡ್ತಾರೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಇದೆಯಲ್ಲ, ಇದು ಆ್ಯಕ್ಚುಲಿ ದೃಷ್ಟಿ ತಿನ್ನೋ ರಾಕ್ಷಸ ಸಾಮ. ಇದು ಅದು ಆ್ಯಕ್ಚುಲಿ ದೃಷ್ಟಿನ ಡೈವರ್ಟ್ ಮಾಡುತ್ತೆ, ಬಟ್ ದೃಷ್ಟಿನ ತಿನ್ನಲ್ಲ. ಸೊ ಇದು ಆ್ಯಕ್ಚುಲಿ ನೋಡಿ, ಈ ಥರ ಇದನ್ನು ಹಾಕೋ ರೀತಿ ಹೆಂಗೆ ಅಂದರೆ ನೋಡಿ, ಈ ಥರ 5 ನಿಂಬೆಹಣ್ಣು ಹಾಕ್ಬಿಟ್ಟು ಸೆಂಟ್ರಲ್ಲಿ ಮೆಣಸಿನ್ಕಾಯಿ ಹಾಕ್ಬಿಟ್ಟು, ಸೊ ಅದಕ್ಕೆ ಒಂದು ಹಾರ ಮಾಡಾಕ್ಬಿಟ್ಟು, ಇದಕ್ಕೆ ಆ್ಯಕ್ಚುಲಿ ಪೂಜೆ ಮಾಡಬಾರ್ದು ಅಂತ ಅಂತಾರೆ. ನಾನು ತರಬೇಕಾದ್ರೇ ಅವರೇ ಸಜೆಸ್ಟ್ ಮಾಡಿದ್ದು ನನಗೆ, ಈ ಥರ ನಿಂಬೆಹಣ್ಣು ಹಾರ ಹಾಕ್ಬಿಟ್ಟು ಕರೆಕ್ಟಾಗಿ ಫ್ರಂಟ್ ಗೇಟ್ ಇಡಿ, ಸೊ ಇದಕ್ಕೆ ಪೂಜೆ ಎಲ್ಲ ಮಾಡಬಾರ್ದು ಅಂತ ಅಂತಾರೆ. ನಾನು ಅದಕ್ಕೆ ಇಲ್ಲಿ ಫ್ರಂಟಲ್ಲಿ ಇಟ್ಟಿದ್ದೀನಿ. ಇದ್ರ ಜೊತೆಗೆ ನೋಡಿ, ಫಿಶ್ ಪಾಂಡ್ದು ಬರ್ಡ್ ನೆಟ್ಟು ಅನ್ಬಾಕ್ಸ್ ಮಾಡಿದ್ವಿ, ಇದ್ರ ಪ್ರೋಸೆಸ್ ನಡೀತಾ ಇದೆ. ಈ ಫಿಶ್ ಪಾಂಡು ರಿಲೇಟೆಡ್ಡು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ, MS ಫಾರ್ಮರ್ಸ್ ಅಂದ್ಬಿಟ್ಟು. ಸೊ ನೀವು ದಯವಿಟ್ಟು ಅದರಲ್ಲಿ ಸಬ್ಸ್ಕ್ರೈಬ್ ಆದರೆ ಇದ್ರ ಫುಲ್ಲು ಡೀಟೇಲ್ಸು ನಿಮ್ಗೆ ಅದ್ರಲ್ಲಿ ಹಾಕ್ತೀನಿ. ಇವಾಗ ಒಂದು ಶಾರ್ಟ್ ವೀಡಿಯೋ ಹಾಕಿರ್ತೀನಿ, ನೋಡ್ಕೊಳ್ಳಿ ಏನೇನು ಮಾಡ್ತಿದ್ದೀನಿ ಅಂದ್ಬಿಟ್ಟು. ಇದ್ರ ಡೀಟೇಲ್ಸ್ ಫುಲ್ ವೀಡಿಯೋ ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕಿರ್ತೀನಿ. ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡ್ಕೊಳ್ಳಿ. ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಇದು ಆ್ಯಕ್ಚುಲಿ ನೋಡಿ, ಇದು ಬರ್ಡ್ಸ್ ನೆಟ್ ಇದು. ಸೊ ನಮಗೆ 10 ಅಡಿ ಒಂದು ಪೀಸ್ ಸಿಗುತ್ತೆ, 20 ಅಡಿಗೆ ಒಂದು ಪೀಸ್ ಸಿಗುತ್ತೆ. ನನಗೆ ಆ್ಯಕ್ಚುಲಿ 35 ಅಡಿ ಅಡ್ಡ ಬೇಕಿರೋದ್ರಿಂದ ನಾನೇನು ಮಾಡಿದ್ದೀನಿ, 20 ಅಡಿದು ಒಂದು ಪೀಸು, ಅದು ಬಿಟ್ಟರೆ 10 ಅಡಿದು ಒಂದು ಪೀಸ್ ತಂದಿದ್ದೀನಿ. ಸೊ ಸೆಂಟ್ರಲ್ಲಿ ಇವಾಗ ನಾವು ಅದನ್ನು ಜಾಯಿನ್ ಮಾಡ್ಕೋಬೇಕು. ಕೆಲವೊಬ್ಬರು ಜಾಸ್ತಿ ಅಂದರೆ ಫುಲ್ಲು ಒಂದು ಅರ್ಧ ಎಕರೆಗೆ 1 ಎಕರೆನಲ್ಲಿ ಫಿಶ್ ಫಾರ್ಮಿಂಗ್ ಮಾಡ್ತಾರಲ್ಲ, ಅವರೆಲ್ಲ ಏನು ಮಾಡ್ತಾರೆ ನೋಡಿ, ಈ ಥರ ಮಾಡಿಸಲ್ಲ. ನೋಡಿ ಆ್ಯಕ್ಚುಲಿ ನಾವೇನು ಮಾಡ್ತಾಯಿದ್ದೀವಿ ಅಂದರೆ, ಪ್ರತಿ ಎಲ್ಲ ತೋರಿಸೋದು ಟ್ಯಾಗು ನೋಡಿ, ಇಲ್ಲಿ ಇದೆಯಲ್ವಾ ನೋಡಿ ಟ್ಯಾಗು, ಇದು ಹಾರ್ಡ್ವೇರ್ ಶಾಪಲ್ಲಿ ಸಿಗುತ್ತೆ ಟ್ಯಾಗು. ಸೊ ಪ್ರತಿ ಈ ಟ್ಯಾಗ್ನ ತಂದ್ಬಿಟ್ಟು ಸೆಂಟ್ರಲ್ಲಿ ನೋಡಿ, ಈ ಥರ 2 ಹೋಲ್ ಇದೆಯಲ್ಲ, 2 ಹೋಲ್ನ ನೋಡಿ ಹಿಂಗೆ, ಈ ಕಡೆ 2 ಹೋಲು, ಆ ಕಡೆ 2 ಹೋಲು, ಎರಡೂ ಜಾಯಿನ್ ಮಾಡಿಬಿಟ್ಟು ಟ್ಯಾಗ್ ಹಾಕ್ಬಿಡ್ತಾಯಿದ್ದೀವಿ. ಸೊ ಟ್ಯಾಗ್ ಹಾಕಿದ್ರೆ ಒಂದೊಂದು ಅಡಿಗೆ ಒಂದೊಂದು ಟ್ಯಾಗ್ ಹಾಕಿದ್ರೆ, ಸೊ ನೋಡಿ ಈ ಥರ ನೀಟಾಗಿ 2 ಜಾಯಿಂಟ್ ಆಗುತ್ತೆ. ಕೆಲವೊಬ್ಬರು ದೊಡ್ಡದಾಗಿ ಮಾಡ್ತಾ ಇರೋರು ಫಿಶ್ ಫಾರ್ಮಿಂಗ್ನ ಏನು ಮಾಡ್ತಾರೆ, ಅಲ್ಲೇ ಪರ್ಚೇಸ್ ಮಾಡ್ಬೇಕಾದ್ರೆ ಹೊಲಿಸ್ಬಿಡ್ತಾರೆ, ಹೊಲಸು ಕೂಡ ಕೊಡ್ತಾರೆ. ಅದು ನಾನು ಆ್ಯಕ್ಚುಲಿ ಏನು ಮಾಡ್ತೀನಿ, ನಾನೇನು ಮಾಡಿದೆ, ಸೊ ಸುಮ್ಮನೆ ಎಕ್ಸ್ಟ್ರಾ ಬಿದ್ದುಬಿಡುತ್ತೆ ಅಂದ್ಬಿಟ್ಟು ಚಾರ್ಜಸ್ಸು, ನಾನು ಆ್ಯಕ್ಚುಲಿ ಟ್ಯಾಗ್ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ನಾನೇ ತೊಗೊಂಬಂದೆ. ನೋಡಿ ಈ ಥರ ಟ್ಯಾಗ್ ಮಾಡಿಕೊಂಡು 2 ಜಾಯಿಂಟ್ ಆಗುತ್ತೆ. ಸೊ ನೀವು ನೆಕ್ಸ್ಟು ಅದನ್ನು ಇದಕ್ಕೆ ಫಿಶ್ ಪಾಂಡ್ಗೆ ನೀವು ಆರಾಮಾಗಿ ಹಾಕ್ಕೋಬೋದು. ನೋಡಿ ಈ ಥರ ಇದೆ ಬರ್ಡ್ ನೆಟ್ಟು. 135 ಅಡಿ ಉದ್ದ ಇದೆ ಇದು, 35 ಅಡಿ ಅಗಲ, 30 ಅಡಿ ಅಗಲ ಇದೆ. 20 + 10 30 ಅಡಿ ಅಗಲ ಐತೆ. ನೋಡಿ ಈ ಥರ 2 ಪೀಸ್ ಇರೋದನ್ನ ನಾವಿಲ್ಲಿ ಸೆಂಟ್ರಲ್ಲಿ 2 ಜೊತೆಗೆ ಟ್ಯಾಗ್ ಹಾಕ್ಬಿಟ್ಟು ನಾವು ಜಾಯಿನ್ ಮಾಡ್ಕೊತಾ ಇದ್ದೀವಿ. ನೋಡಿ ಇದು ಇವತ್ತು ಅನ್ಲೋಡ್ ಆಗಿರೋದು ಇದು.
ಮತ್ತು ಇನ್ನೊಂದು ವಿಚಾರ, ಇದನ್ನು ನೀವು ಆ್ಯಕ್ಚುಲಿ ಫಿಶ್ ಪಾಂಡ್ಗೆ ಹಾಕ್ಬೇಕಾದ್ರೂ ಆಗಲಿ, ಮತ್ತು ತಿರ್ಗಾ ನೋಡಿ ಈ ಥರ ಜಾಯಿನ್ ಮಾಡ್ಕೊಳ್ಳೋದಕ್ಕೆ ಇದನ್ನ ಇನ್ನು ಬಲೆ ಥರ, ಈ ಬಲೆನೇ ಅಂತಲೇ ಅಂತೀವಿ, ಇಂಗ್ಲೀಷಲ್ಲಿ ಬರ್ಡ್ ನೆಟ್ ಅಂತಾರೆ. ಸೊ ಈ ಬಲೆನ ನೀವು ಅನ್ಬಾಕ್ಸ್ ಮಾಡ್ಕೋಬೇಕಾದ್ರೆ ಹುಷಾರಾಗಿ ಮಾಡ್ಕೊಬೇಕು. ಏನಾದ್ರೂ ನೀವು ಅನ್ಬಾಕ್ಸ್ ಮಾಡ್ಕೋಬೇಕಾದ್ರೆ ಮಿಕ್ಸ್ ಮಾಡಿಬಿಟ್ಟು ಏನಾದ್ರು ಅನ್ಬಾಕ್ಸ್ ಮಾಡ್ಕೊಂಡ್ರಿ ಅಂದರೆ ಇದು ಪರ್ದ ಫುಲ್ಲು ತಗ್ಲಾಕೊಂಬಿಡುತ್ತೆ, ಸುತ್ತಾಕೊಂಬಿಡುತ್ತೆ. ಸುತ್ತಾಕಿದಾಗ 100% ಇದು ಬಿಡ್ಸೋಕ್ಕಾಗಲ್ಲ, ನಮಗೇನೆ ಒಂಚೂರು ಹಿಂಸೆ ಆಗ್ಬಿಡ್ತು. ಸೊ ಹುಷಾರಾಗಿ ನಾವು ಅನ್ಬಾಕ್ಸ್ ಮಾಡ್ಕೊಂಡಿದ್ದಕ್ಕೆ ನಮಗೆ ಇಷ್ಟು ನೀಟಾಗಿ ಅನ್ಬಾಕ್ಸ್ ಆಯಿತು. ಸೊ ದಯವಿಟ್ಟು ಇದನ್ನು ಅನ್ಬಾಕ್ಸ್ ಮಾಡ್ಕೋಬೇಕಾದ್ರೆ, ಅಂದರೆ ಓಪನ್ ಮಾಡಿಕೊಂಡು ಇದನ್ನು ಈ ಥರ ಹಾಸ್ಕೊಂಡು ಜೈನ್ ಮಾಡೋದೇ ಆಗಲಿ ಮಾಡಬೇಕಾದ್ರೆ, ಮತ್ತು ಫಿಶ್ ಪಾಂಡ್ಗೆ ಆಗಲಿ ಹಾಕಬೇಕಾದ್ರೆ ನೀಟಾಗಿ ಅದನ್ನು ಅನ್ಬಾಕ್ಸ್ ಮಾಡ್ಕೋಬೇಕು. ಅದನ್ನು ಓಪನ್ ಮಾಡ್ಕೊಳ್ಳೋದು ನೀಟಾಗಿ ನೀವು ಮಾಡ್ಕೊಂಡಿಲ್ಲ ಅಂದರೆ ನೀವು ಫಿಶ್ ಪಾಂಡ್ಗೆ ಇದನ್ನು ಬರ್ಡ್ ನೆಟ್ನ ಹಾಕೋದಕ್ಕೆ ಆಗೋಲ್ಲ. ಮತ್ತು ಇದನ್ನು ನೋಡಿ, ಇವಾಗ ನಾವು ನೀಟಾಗಿ ಟ್ಯಾಗ್ ಹಾಕಿದ್ಮೇಲೆ ಇದನ್ನು ಫೋಲ್ಡ್ ಮಾಡ್ಕೊಳ್ಳೋದು ಅಷ್ಟೇನೆ. ಎಷ್ಟು ನೀಟಾಗಿ ನಾವು ಓಪನ್ ಮಾಡ್ಕೊಂಡಿದ್ವೋ ಅದೇ ಥರ ನೀಟಾಗಿ ಫೋಲ್ಡ್ ಕೂಡ ಮಾಡಿ ಮಡಿಕೋಬೇಕು. ಸೊ ಫೋಲ್ಡ್ ಮಾಡ್ಕೊಳ್ಳೋದ್ರಲ್ಲೂ ಕೂಡ ನಾವು ಏನಾದ್ರು ಹೆಚ್ಚು ಕಡಿಮೆ ಮಾಡಿದ್ವಿ ಅಂದರೆ ನೆಕ್ಸ್ಟು ಇದನ್ನು ತೊಗೊಂಡೋಗಿ ಅಲ್ಲಿ ಇದಕ್ಕೆ ಫಿಶ್ ಪಾಂಡ್ಗೆ ಹಾಕೋದಕ್ಕೂ ಕೂಡ ಕಷ್ಟ ಆಗ್ಬಿಡುತ್ತೆ. ಸೊ ದಯವಿಟ್ಟು ಇದನ್ನು ಅನ್ಬಾಕ್ಸ್ ಮಾಡ್ಕೋಬೇಕಾದ್ರೂ ಹುಷಾರಾಗಿ ಮಾಡ್ಕೊಳ್ಳಿ. ನೀಟಾಗಿ ಜಾಗ ದೊಡ್ಡದಾಗಿ ಅಗಲಾಗಿರೋ ಕಡೆ ಇದನ್ನು ನೀಟಾಗಿ ಅದನ್ನು ಅನ್ಬಾಕ್ಸ್ ಮಾಡಿಕೊಂಡು ಅಗಲಾಗಿರೋ ಕಡೆನ ನೀಟಾಗಿ ಟ್ಯಾಗ್ ಮಾಡಿಕೊಂಡು ಹಿಂಗೆ. ಸೊ ನೆಕ್ಸ್ಟು ಅದನ್ನು ಫೋಲ್ಡ್ ಮಾಡ್ಕೋಬೇಕಾದ್ರೂ ಕೂಡ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ವಿಚಾರ ಏನಂದರೆ, ಇದನ್ನು ಆ್ಯಕ್ಚುಲಿ ಸೊ ನೀವು ಸ್ವಲ್ಪ ಎಕ್ಸ್ಟ್ರಾನೇ ತೊಗೊಂಡಿರಿ. ಸೊ ಜಾಸ್ತಿನೇ ತೊಗೊಂಡ್ರಿ ಅಂದರೆ ನಿಮಗೇನು ಲಾಸ್ ಏನಾಗಲ್ಲ. ಸೊ ಕೆಳಗಡೆ ಇವಾಗ ನೋಡಿ, ಮೇಲ್ಗಡೆ ಅದನ್ನು ಫಿಶ್ ಪಾಂಡ್ ಮೇಲ್ಗಡೆ ಹಿಂಗೆ ಹಾಕ್ತಿರಲ್ವ ನೀವು, ಹಾಕಾದ್ಮೇಲೆ ಎಡ್ಜಲ್ಲಿ ಕೂಡ ಹಿಂಗೆ ಕೆಳಗಡೆಗೆ ಜೋತ್ ಬೀಳಂಗೆ ನೀವು ಬಿಟ್ಟರೆ ಬಲೆನ, ಸೊ ಸೈಡಿಂದನೂ ಕೂಡ ಯಾವುದೇ ನೀರುಗೋಳಿ ಆಗಲಿ ಮತ್ತು ತಿರ್ಗಿ ಮತ್ತೊಂದಾಗಲಿ ಅದೆಲ್ಲ ಹೋಗೋದಕ್ಕೆ ಚಾನ್ಸ್ ಆಗೋದಿಲ್ಲ. ಸೊ ಇದನ್ನು ಮೇಯ್ನಾಗಿ ಫಿಶ್ ಪಾಂಡ್ಗೆ ನಾವು ಹಾಕ್ತಿರೋ ಇಂಟೆನ್ಷನ್ ಏನಂದರೆ, ನೀರುಗೋಳಿ ಆಗಲಿ ಬಾತುಕೋಳಿಗಳಾಗಲಿ, ಇವಾಗೆಲ್ಲ ಊರ ಕಡೆ ಜಾಸ್ತಿ ಆಗ್ಬಿಟ್ಟವೆ ನೀರುಗೋಳಿ ಬಾತುಕೋಳಿಗಳು, ಅವೆಲ್ಲ ಫಿಶ್ ಪಾಂಡ್ಗೆ ಇಳ್ದು ಮೀನನ್ನ ತಿನ್ನಬಾರ್ದು ಅನ್ನೋ ಇಂಟೆನ್ಷನ್ಗೆ ನಾವು ಹಿಂಗೆ ಮೇಲ್ಗಡೆ ಮಾತ್ರ ಹಿಂಗೆ ಹಾಕ್ಬಿಟ್ಟು ಸೊ ಕೆಳಗಡೆ ಸೈಡಲ್ಲಿ ಹಿಂಗೆ ಕವರ್ ಮಾಡಿಲ್ಲ ಅಂದರೆ ಅಲ್ಲಿಂದನೂ ಕೂಡ ಹೋಗೋ ಚಾನ್ಸಸ್ ಇರುತ್ತೆ. ನಾನು ಆ್ಯಕ್ಚುಲಿ ಮತ್ತು ಇದ್ರದ್ದು ಇನ್ನೊಂದು ಪ್ರೋಸೆಸ್ ಐತೆ, ಏನಂದರೆ ಇದನ್ನು ಹಾಕೋಕ್ಕಿಂತ ಮುಂಚೆ ನೀವು ಫಿಶ್ ಪಾಂಡ್ ಹತ್ರ ತಂತಿಗಳನ್ನ ದಾರಗಳನ್ನ ಏನಾದರೂ ಕಟ್ಕೋಬೇಕು. ಇವಾಗ ಇಲ್ಲಿಂದ ಅಲ್ಲಿವರೆಗೂ ನಿಮ್ಮದು ಫಿಶ್ ಪಾಂಡ್ ಇದೆ ಅಂದರೆ ಹಿಂಗೆ ಅಗಲ ಒಂದು 25 ಅಡಿ ಇದೆ, ಉದ್ದ ಒಂದು 125 ಅಡಿ ಇದೆ ಅಂದರೆ ಈ ಎಡ್ಜಿಂದ ಆ ಎಡ್ಜ್ವರೆಗೂ ಕೂಡ ನೀವು ದಡಿನ ಇಲ್ಲಾಂದರೆ ಕಂಬನ ಏನಾದರೂ ನಿಲ್ಲಿಸ್ಕೊಂಡು ಫಸ್ಟು ಅದಕ್ಕೆ ತಂತಿನೋ ಇಲ್ಲಾಂದರೆ ದಾರ ಏನಾದ್ರು ಕಟ್ಕೊಂಡು ಹಿಂಗಿಂದನೂ ಕಟ್ಟಬೇಕು, ಅಡ್ಡನೂ ಕಟ್ಟಬೇಕು, ಉದ್ದನೂ ಕಟ್ಟಬೇಕು. ಸೊ ನೀವು ಅದನ್ನು ಫಸ್ಟು ಕಟ್ಬಿಟ್ಟು ಆಫ್ಟರ್ ಇದನ್ನು ಬಲೆನ ಅದ್ರ ಮೇಲೆ ಹಾಕಬೇಕು. ನಿಮಗೆ ಆ ಪ್ರೋಸೆಸ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಸೊ ಇವಾಗ ಇದು ಬಡ್ಸ್ ನೆಟ್ಟು ರಿಲೇಟೆಡ್ ಇಷ್ಟು ಇನ್ಫಾರ್ಮೇಷನ್ನು. ಸೊ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಇದೆ, MS ಫಾರ್ಮರ್ಸ್ ಅಂದ್ಬಿಟ್ಟು. ನಾನು ಈ ವಿಡಿಯೋ ಟೈಟಲಲ್ಲಿ ಕೂಡ ನಾನು ಲಿಂಕ್ ಹಾಕಿರ್ತೀನಿ, ಫಾಲೋ ಮಾಡ್ಕೊಳ್ಳಿ. ನಮ್ಮದು MS ಫಾರ್ಮರ್ಸ್ ಅಂತ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ವಿವರವಾಗಿ ನಾನು ನಿಮ್ಗೆ ಅದರಲ್ಲಿ ವಿಡಿಯೋ ಮಾಡಾಕ್ತೀನಿ. ಥ್ಯಾಂಕ್ ಯು.